ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಈ ಪಾಠದಲ್ಲಿ ಇಲ್ಲಿವರೆಗೂ ನಾವೇನೇನು ತಿಳ್ಕೊಂಡಿದ್ದೀವಿ ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ ಹೇಗೆ ಮೆಡಿಸಿನಲ್ ಕ್ರೀಪರ್ ಬಗ್ಗೆ ಮೊದಲನೇ ಬಾರಿ ಗೊತ್ತಾಯಿತು, ಹಾಗೆ ಈ ಮೆಡಿಸಿನಲ್ ಕ್ರೀಪರ್ಗೆ ಇರುವಂತಹ ಶಾಪ ಏನು, ಈ ಮೆಡಿಸಿನಲ್ ಕ್ರೀಪರ್ ನೋಡೋದಕ್ಕೆ ವಿಳ್ಯದೆಲೆ ರೀತಿ ಇದೆ ಅನ್ನೋದು ನಮಗೆ ಗೊತ್ತಾಗಿದೆ. ಮತ್ತು ಮೆಡಿಸಿನಲ್ ಕ್ರೀಪರ್ ಬಗ್ಗೆ ಪೂರ್ಣಚಂದ್ರ ತೇಜಸ್ವಿ ಅವರು ತಮ್ಮ ಸ್ನೇಹಿತರ ಜೊತೆ ಡಿಸ್ಕಸ್ ಮಾಡಿದಾಗ ಅವರು ಇವ್ರ ಬಗ್ಗೆ ಅಪಹಾಸ್ಯ ಮಾಡ್ತಾಯಿದ್ರು ಮತ್ತು ಇವ್ರ ಬಗ್ಗೆ ತುಂಬಾ ಕೋಪ ಮಾಡ್ಕೊಂಡಿರೋದು ಉಂಟು. ಮತ್ತು ಇವ್ರನ್ನ ಅಜ್ಞಾನಿ ಅಂತ ಕರೀತಾಯಿದ್ರು ಮತ್ತು ಇವ್ರ ಜೊತೆ ಜಗಳವನ್ನು ಆಡ್ತಾಯಿದ್ರು ಅನ್ನೋದು ನಮಗೆ ಗೊತ್ತಾಗಿದೆ. ನೆಕ್ಸ್ಟ್ ಈಗ ಮಾರ ಹೇಳುವಂತಹ ಕಥೆಗಳನ್ನೆಲ್ಲ ನಮಗೆ ತೇಜಸ್ವಿ ಅವರು ಈ ಪಾಠದಲ್ಲಿ ತಿಳಿಸಿದ್ದಾರೆ. ಸೊ ಈಗ ಮಾರ ಮೊದಲನೇದಾಗಿ ಯಾವ ಕಥೆಯನ್ನು ಹೇಳ್ತಾನೆ, ತನ್ನ ಕೈ ಕಟ್ಟಾದಾಗ ಈ ಮೆಡಿಸಿನಲ್ ಕ್ರೀಪರ್ ಅದನ್ನು ಹೇಗೆ ಗುಣಪಡಿಸ್ತು ಅನ್ನೋದನ್ನು ಹೇಳ್ತಾರೆ. ಮತ್ತು ಹೇಗೆ ಇಂಗ್ಲೀಷ್ ಮ್ಯಾನು ತನ್ನ ಇಡೀ ತೋಟವನ್ನೇ ಕೊಡ್ತೀನಿ ನನಗೆ ಆ ಕ್ರೀಪರನ್ನು ತೋರಿಸು ಅಂತ ಹೇಳಿದ್ದನ್ನು ನಮಗೆ ಆ ಸ್ಟೋರಿಯನ್ನು ಹೇಳ್ತಾನೆ. ಮತ್ತು ನಮಗೆ ಮಾರ ಅದಕ್ಕೆ ಲಿಂಕ್ ಆಗಿ ಇನ್ನೊಂದು ಸ್ಟೋರಿಯನ್ನು ಹೇಳ್ತಾನೆ. ಆ ಸ್ಟೋರಿಯಲ್ಲಿ ಏನು ಹೇಳ್ತಾನೆ ಅಂದರೆ, ಮುಂಗೂಸಿ ಮತ್ತು ಕೌಕಲ್ ಅನ್ನುವಂತಹ ಬರ್ಡ್ ಎರಡೂ ಕೂಡ ಹಾವಿನ ಜೊತೆ ಗುದ್ದಾಡಿದಾಗ ಅಥವಾ ಹಾವಿನಿಂದ ಏನಾದರೂ ಕಚ್ಚಿಸ್ಕೊಂಡಾಗ ವಿಷ ಹೊಕ್ಕಿದ್ರೆ ಆ ವಿಷವನ್ನು ತೆಗೆಯೋದಕ್ಕೆ ಅವೇನು ಮಾಡ್ತವೆ, ಈ ಮೆಡಿಸಿನಲ್ ಕ್ರೀಪರ್ನ ಎಲೆಯನ್ನು ಅಗಿಯೋದಕ್ಕೆ ಶುರು ಮಾಡ್ತವೆ, ತಮಗೆ ತಾವೇ ವಿಷವನ್ನು ಕ್ಯೂರ್ ಮಾಡ್ಕೊಳ್ತವೆ ಅನ್ನೋದನ್ನು ಕೂಡ ಹೇಳ್ತಾನೆ. ಇದಾದ ಮೇಲೆ ಒಂದು ದಿನ ಏನಾಗುತ್ತೆ, ಲೇಖಕರಿಗೆ ಮಾರನ ರೈಟ್ ಸೈಡಲ್ಲಿ ಫುಲ್ಲು ಟೀತ್ಸೇ ಇರಲ್ಲ. ಸೊ ತುಂಬ ಕ್ಯೂರಿಯಸ್ ಆಗಿ ಅವರು ಒಂದು ಏನಕ್ಕೆ ಹೀಗಿದೆ ಅಂತ ಕೇಳಿದಾಗ ಮಾರ ಅದಕ್ಕೆ ಇನ್ನೊಂದು ಕಥೆಯನ್ನು ಶುರು ಮಾಡ್ತಾನೆ. ಏನಂತ ಹೇಳ್ತಾನೆ, ಅವರು ಮೊಲವನ್ನು ಹಿಡಿಯೋದಕ್ಕೆ ಅವರೊಂದು ಬಲೆಯನ್ನು ಹಾಕಿರ್ತಾರೆ, ಅದರಲ್ಲಿ ಮೊಲ ಯಾವುದು ಸಿಕ್ಕಿರಲ್ಲ. ಸೊ ಹಾಗಾಗಿ ಮಾರ ಏನು ಮಾಡ್ತಾನೆ, ಅಲ್ಲೇ ಪಕ್ಕದರಲ್ಲೇ ಹೊಳೆ ಇದ್ದಿದ್ದರಿಂದ ಅಲ್ಲಿ ಉಜ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳಿ ಅಲ್ಲಿದ್ದಂತಹ ಒಂದು ಸ್ಟಿಕ್ಕನ್ನು, ಮರದ ಒಂದು ಸ್ಟಿಕ್ಕನ್ನು ತೊಗೊಂಡು ಅಲ್ಲೂ ಜೊತೆಗೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅವನಿಗೇನೋ ಒಂಥರ ಅನಿಸುತ್ತೆ ಮೌತಲ್ಲಿ. ಸೊ ಹಾಗಾಗಿ ಅವನದನ್ನು ಸಡನ್ನಾಗಿ ಉಗಿದ್ಬಿಟ್ಟು ಬಾಯನ್ನು ರಿನ್ಸ್ ಮಾಡಿದಾಗ ಅವನಲ್ಲಿ ಇದ್ದಂಥ ಎಲ್ಲ ಹಲ್ಲುಗಳು ಕೂಡ ಆಚೆ ಬಂದುಬಿಡ್ತು ಅನ್ನುವಂಥ ಕಥೆಯನ್ನು ಹೇಳ್ತಾನೆ. ಈ ಕಥೆಯನ್ನು ಕೇಳಿದಂತಹ ಲೇಖಕರಿಗೆ ತುಂಬ ಕೋಪ ಕೂಡ ಬರುತ್ತೆ. ಸೊ ಹಾಗಾಗಿ ಲೇಖಕರು ಮತ್ತು ಮಾರನ ನಡುವೆ ಒಂದಷ್ಟು ಕಾನ್ವರ್ಸೇಷನ್ಸ್ ನಡೆಯುತ್ತೆ. ಸೊ ಇದಿಷ್ಟು ಕಾನ್ವರ್ಸೇಷನ್ಸ್ ಆದಮೇಲೆ ಮಾರ ಇನ್ನೊಂದು ಸ್ಟೋರಿಯನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ. ಸೊ ಆ ಸ್ಟೋರಿ ಏನು ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡೂ ವೀಡಿಯೋಸ್ ಕೂಡ ಈ ಲೆಸನ್ದು ನಮ್ಮ ಚಾನಲಲ್ಲಿದೆ. ದಯವಿಟ್ಟು ಹೋಗಿ ಚೆಕ್ ಮಾಡಿ ನಂತರ ಈ ಪಾರ್ಟ್ 3 ವಿಡಿಯೋನ ನೋಡೋದಕ್ಕೆ ಶುರು ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸ್ಟೋರಿ ಏನು ಕಂಟಿನ್ಯೂ ಮಾಡ್ತಾನೆ ಅಂತ ನೋಡೋಣ. ಲಾಂಗ್ ಎಗೋ ಮಾರ ಆ್ಯಂಡ್ ಎ ಫ್ರೆಂಡ್ ಆಫ್ ಹಿಸ್ ಲೇಡ್ ಎ ಟ್ರ್ಯಾಪ್ ಆ್ಯಂಡ್ ಕಾಟ್ ಎ ಬಾರ್ಕಿಂಗ್ ಡೀರ್. ಸೊ ಈಗ ಮಾರ ಹೇಳ್ತಾ ಇದ್ದಾನೆ, ತುಂಬ ವರ್ಷಗಳ ಹಿಂದೆ ಅಥವಾ ತುಂಬ ದಿನಗಳ ಹಿಂದೆ, ವರ್ಷಗಳ ಹಿಂದೆ ಮಾರ ಮತ್ತು ಅವನ ಫ್ರೆಂಡ್ ಇಬ್ಬರು ಕೂಡ ಏನು ಮಾಡಿರ್ತಾರೆ, ಒಂದು ಬಲೆಯನ್ನು ಹಾಕಿ ಅದರಲ್ಲಿ ಒಂದು ಜಿಂಕೆಯನ್ನು ಹಿಡಿದಿರ್ತಾರೆ. ಆ್ಯಸ್ ದೇ ಹ್ಯಾಡ್ ಟು ಡಿವೈಡ್ ಇಟ್ ಈಕ್ವಲಿ ಬಿಟ್ವೀನ್ ದೆಮ್, ದೇ ಟುಕ್ ಇಟ್ ನಿಯರ್ ಟು ದ ಸ್ಟ್ರೀಮ್, ಸ್ಕಿನ್ಡ್ ಇಟ್ ಅಂದರೆ ಚರ್ಮವನ್ನು ಸುಲಿಯೋದು, ಕ್ಲೀನ್ಡ್ ಆ್ಯಂಡ್ ಡಿವೈಡೆಡ್ ದ ಮೀಟ್. They've wrapped their portion in some leaves and brought them home. ಸೊ ಇವಾಗ ಏನಾಗಿರುತ್ತೆ, ಮಾರ ಮತ್ತು ಅವನ ಫ್ರೆಂಡ್ ಇಬ್ಬರು ಕೂಡ ಆ ಮಾಂಸ ಅಥವಾ ಜಿಂಕೆ ಏನು ಹಿಡ್ದಿರ್ತಾರೆ ಅದನ್ನು ಈಕ್ವಲ್ ಆಗಿ ಡಿವೈಡ್ ಮಾಡ್ಕೋಬೇಕಾಗಿರುತ್ತೆ. ಸೊ ಹಾಗಾಗಿ ಆ ಜಿಂಕೆಯನ್ನು ಫುಲ್ಲು ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಪಕ್ಕದಲ್ಲೇ ಹೊಳೆ ಇರುತ್ತೆ. ಸೊ ಅಲ್ಲಿ ಹೋಗಿ ಆ ಜಿಂಕೆ ಏನಿರುತ್ತೆ ಅದರ ಸ್ಕಿನ್ನನ್ನೆಲ್ಲ ಸುಲಿದು ಅದನ್ನು ಕ್ಲೀನ್ ಮಾಡಿ ಇಬ್ಬರು ಕೂಡ ಮಾಂಸವನ್ನು ಈಕ್ವಲಾಗಿ ಡಿವೈಡ್ ಮಾಡ್ಕೊಳ್ತಾರೆ. ಸೊ ಅವರವರ ಮಾಂಸ ಏನೇನಿರುತ್ತೆ, ಅವರವರ ಭಾಗ ಏನಿರುತ್ತೆ, ಪೋರ್ಷನ್ಸ್ ಏನಿರುತ್ತೆ, ಭಾಗ ಏನಿರುತ್ತೆ ಅದನ್ನು ಒಂದಲ್ಲೇ ಒಂದಷ್ಟು ಲೀವ್ಸ್ ಇರುತ್ತೆ, ಎಲೆಗಳಿರುತ್ತೆ, ಎಲೆಗಳಲ್ಲಿ ತೊಗೊಂಡು ಅದನ್ನು ಸುತ್ತಕೊಂಡು ಮನೆಗೆ ಮಾರ ತರ್ತಾನೆ. ಇನ್ ಮಾರಸ್ ಹೌಸ್ ದೇ ಗಾಟ್ ರೆಡಿ ಟು ಕುಕ್. ಸೊ ಈಗ ಮಾರನ ಮನೆಯಲ್ಲಿ ಅಡಿಗೆ ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ದೇ ಪ್ರಿಪೇರ್ಡ್ ದ ಮಸಾಲ ವಿತ್ ಸ್ಪೈಸಸ್, ಪುಟ್ ದ ವಾಟರ್ ಟು ಬಾಯ್ಲ್ ಆ್ಯಂಡ್ ಓಪನ್ ದ ಪ್ಯಾಕೆಟ್ ಟು ಟೇಕ್ ಔಟ್ ದ ಮೀಟ್. ಸೊ ಈಗ ಅವರು ಫಸ್ಟು ಕುಕ್ ಮಾಡೋದಕ್ಕೆ ಏನು ಬೇಕು ಮಸಾಲ ಪದಾರ್ಥಗಳು ಅದನ್ನು ರೆಡಿ ಮಾಡ್ಕೊಳ್ತಾರೆ ಮತ್ತು ನೀರನ್ನು ಕುದಿಯೋದಕ್ಕೆ ಇಡ್ತಾರೆ. ಮತ್ತು ಈಗ ಮಾರ ತಂದಿರುವಂಥ ಮಾಂಸದ ಪ್ಯಾಕೆಟ್ ಏನಿರುತ್ತೆ ಆ ಎಲೆಗಳನ್ನು ಓಪನ್ ಮಾಡ್ತಾರೆ. ಸರ್ಪ್ರೈಸ್ ಆಫ್ ಸರ್ಪ್ರೈಸಸ್, ಇನ್ಸ್ಟೆಡ್ ಆಫ್ ದ ಮೀಟ್ ದೇರ್ ವಾಸ್ ಎ ಲೈವ್ ವೈಲ್ಡ್ buck. The moment it saw Mara, it jumped up and ran out his house. ಸೊ ಈಗ ಅವರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಏನದು ಆಶ್ಚರ್ಯ, ಏನದು ಸರ್ಪ್ರೈಸು, ಏನಂದರೆ ಅವ್ರು ಎಲೆಗಳನ್ನು ತೆಗೆದಾಗ ಎಲೆಗಳಲ್ಲಿ ಮಾಂಸ ಇರಲಿಲ್ಲ, ಮಾಂಸದ ಬದಲಿಗೆ ಜೀವಂತವಾಗಿರುವಂತಹ ಜಿಂಕೆಯ ಮರಿ ಇರುತ್ತೆ. ಸೊ
ಸೊ ಕಾಡಿನ ಜಿಂಕೆ ಮರಿ ಅದು ನೋಡಿದ ತಕ್ಷಣ ಮಾರನ್ನು ನೋಡಿದ ತಕ್ಷಣ ಅದು ಅವ್ರ ಮನೆಯಿಂದ ಓಡೋದಕ್ಕೆ ಶುರು ಮಾಡುತ್ತೆ. When Mara was trying to catch it, as usual, Mara's wife ignorantly took the leaves and threw them into the fire. ಸೊ ಇವಾಗ ಮಾರ ಜಿಂಕೆಯನ್ನು ಹೋಗಿ ಇಟ್ಕೊಂಬರಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾನೆ. ಸೊ ಆವಾಗ ಏನು ಮಾಡ್ತಾಳೆ, ಮಾರನ ಹೆಂಡತಿಗೆ ತುಂಬಾ ಸಿಟ್ಟು ಬರುತ್ತೆ. ಸೊ ಹಾಗಾಗಿ ಅವಳು ಎಲೆ ಬಗ್ಗೆ ಗಮನನೇ ಕೊಡಲ್ಲ. ಆ ಮಾಂಸ ಹೋಯ್ತಲ್ಲ ಅನ್ನೋ ಇದಕ್ಕೆ ಅವಳು ಏನು ಮಾಡ್ತಾಳೆ, ಆ ಎಲೆನ ತುಂಬಾ ಎಸಡ್ಡೆಯಿಂದ ತೆಗೆದು ಅಲ್ಲೇ ಉರಿತಾ ಇದ್ದಂತಹ ಒಲೆ ಒಳಗಡೆ ಹಾಕ್ಬಿಡ್ತಾಳೆ. ವೆನ್ ಐ ಹರ್ಡ್ ದಿಸ್ ಸ್ಟೋರಿ ಐ ವಾಸ್ ಸ್ಪೀಚ್ಲೆಸ್ ಆ್ಯಂಡ್ ಐ ಡಿಡ್ ನಾಟ್ ಆಸ್ಕ್ ಮಾರಾ ಫಾರ್ ಎನಿ ಎಲಾಬ್ರೇಷನ್ ಆರ್ ಎಕ್ಸ್ಪ್ಲನೇಷನ್ ಬಿಕಾಸ್ ದಿಸ್ ವಾಸ್ ದ ಹೈಟ್ ಆಫ್ ಹಿಸ್ ಇನ್ವೆಂಟಿವ್ ಜೀನಿಯಸ್. ಇಟ್ ಈಸ್ ನೋ ವಂಡರ್ ದಟ್ ದ ವೈಟ್ ಮ್ಯಾನ್ ಆಫ್ ಹುಲಿಹಿಂಡಲು was prepared to give away his entire estate in exchange of these wonder plants. ಈ ಕಥೆಯನ್ನು ಕೇಳಿದಂತಹ ಲೇಖಕರು ತುಂಬಾ ಸ್ತಬ್ಧವಾಗಿಬಿಡ್ತಾರೆ. ಅವರಿಗೆ ಮಾತೇ ಹೊರಡಲ್ಲ. ಅವರು ಯಾವುದೇ ರೀತಿಯಾದಂತಹ ಯಾಕೆ ಹೀಗಾಯಿತು, ಹೇಗೆ, ಏನು, ಎತ್ತ ಅಂತ ಒಂದು ಸ್ವಲ್ಪನೂ ಅವರಿಗೆ ಎಕ್ಸ್ಪ್ಲೈನ್ ಮಾಡುವಂಥ ಮಾರನಿಗೆ ಮರು ಪ್ರಶ್ನೆನೇ ಮಾಡೋದಿಲ್ಲ. ಸೊ ಯಾಕೆ ಅಂತಂದರೆ ಅವನು ಹೇಳ್ದಂತಹ ಈ ಕತೆ ಏನಾಗಿರುತ್ತೆ ಅಂತಂದರೆ ಅವನು ಎಷ್ಟು ಬುದ್ಧಿವಂತಿಕೆಯಿಂದ ಕಥೆಯನ್ನು ಹೇಳ್ತಾನೆ ಅನ್ನೋದಕ್ಕೆ ಒಂದು ಸಾಕ್ಷಿ ಆಗಿರುತ್ತೆ. ಸೊ ಅದಕ್ಕೆ ಲೇಖಕರು ನಮ್ಗೆ ಹೇಳ್ತಾ ಇದ್ದಾರೆ, ಅವನು ಹುಲಿಹಿಂಡಲಿಗೆ ಹೋದಾಗ ಅಲ್ಲಿ ಇಂಗ್ಲೀಷ್ ಮ್ಯಾನ್ ತನ್ನ ಇಡೀ ಎಸ್ಟೇಟನ್ನೇ ಕೊಡೋದಕ್ಕೆ ಅವನಿಗೆ ಸಿದ್ಧ ಆಗಿದ್ನಲ್ಲ, ಅದರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ, ಎಷ್ಟು ಅದ್ಭುತವಾಗಿದೆ ಈ ಗಿಡಗಳ ಕತೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ನೌ ಇಟ್ ಹ್ಯಾಸ್ ಬೀನ್ ಅ ಲಾಂಗ್ ಟೈಮ್ ಸಿನ್ಸ್ I sold that estate and Mara is also dead and gone. ಸೊ ಇದು ಮಾರನ ಕೊನೆಯ ಕತೆ ಆಗಿರುತ್ತೆ. ಯಾಕೆಂದರೆ ಈಗ ಲೇಖಕರು ನಮಗೆ ಹೇಳ್ತಾ ಇದ್ದಾರೆ, ತುಂಬಾ ವರ್ಷಗಳಾಗೋಗಿದೆ, ನಾನು ಆಲ್ರೆಡಿ ಆ ಎಸ್ಟೇಟನ್ನು ಕೂಡ ಮಾರಿಬಿಟ್ಟಿದ್ದೀನಿ, ಮತ್ತು ಮಾರ ಕೂಡ ಇವಾಗ ಈ ಭೂಮಿ ಮೇಲೆ ಉಳಿದಿಲ್ಲ, ಸತ್ತೋಗಿದ್ದಾನೆ ಅನ್ನೋದನ್ನು ನಮಗೆ ತಿಳಿಸ್ತಿದ್ದಾರೆ. ಇಟ್ ಈಸ್ ಡಿಫಿಕಲ್ಟ್ ಟು ಡಿಸ್ಮಿಸ್ ಆಲ್ ಆಫ್ ಮಾರಾ ಸ್ಟೋರೀಸ್ ಆ್ಯಸ್ ಬಂಕಮ್. ಇಲ್ಲಿ ಬಂಕಮ್ ಅಂದರೆ ನಾನ್ಸೆನ್ಸ್. ಸಮ್ ಲಿಟಲ್ ಡೀಟೇಲ್ ರಿಮೇನ್ಸ್ ಟು ಬಾದರ್ ಯುವರ್ ಕನ್ಸೈನ್ಸ್. ಇಲ್ಲಿ ಕನ್ಸೈನ್ಸ್ ಅಂದರೆ ಆತ್ಮಸಾಕ್ಷಿ. ದ ಟೋಟಲ್ ಡಿಸ್ಇಂಟ್ರೆಸ್ಟ್ ದಟ್ ಮಾರಾ ಶೋಡ್ ಇನ್ ಟ್ರೈಯಿಂಗ್ ಟು ಆರ್ಗ್ಯೂ ವಿತ್ ಅಸ್ ಆರ್ ಕನ್ವಿನ್ಸ್ ಅಸ್ ಫಾರ್ ದಟ್ ಮ್ಯಾಟರ್ ಟು ಲೈ ಆರ್ ಟೆಲ್ ದ ಟ್ರೂತ್ ಕಂಟಿನ್ಯೂಸ್ ಟು ಬಾದರ್ ಅಸ್. ಸೊ ಈಗ ನಮಗೆ ಲೇಖಕರು ಹೇಳ್ತಾ ಇದ್ದಾರೆ, ಮಾರ ಏನೋ ಸತ್ತೋಗಿರ್ಬೋದು, ಆದರೆ ಮಾರ ನಮಗೆ ಹೇಳಿದಂತಹ ಎಲ್ಲ ಕಥೆಯೂ ಕೂಡ ಒಂದು ನಾನ್ಸೆನ್ಸ್, ಯೂಸ್ಲೆಸ್ ಅಂತ ನಾವು ಹೇಳೋದಕ್ಕಾಗಲ್ಲ. ಯಾಕೆಂದರೆ ಅವನು ಕೆಲವೊಂದು ಡೀಟೇಲ್ಸ್ನ ನಮಗೆ ಹೇಳ್ತಾ ಇದ್ದ ನೋಡಿ, ಅದು ಯಾವಾಗಲೂ ಕೂಡ ನಮ್ಮ ಆತ್ಮಸಾಕ್ಷಿಯಲ್ಲಿ ಕಾಡ್ತಾ ಇರುತ್ತೆ. ಏನಿರ್ಬೋದು ಈ ಮೆಡಿಸಿನಲ್ ಕ್ರೀಪರ್ ಬಗ್ಗೆ, ಅದು ಸತ್ಯನಾ ಸುಳ್ಳ ಅನ್ನುವಂತಹ ಅನ್ವೇಷಣೆ ನಮ್ಮ ಆತ್ಮಸಾಕ್ಷಿಯಲ್ಲಿ ನಡೀತಾನೆ ಇರುತ್ತೆ. ಮಾರ ಯಾವತ್ತೂ ಕೂಡ ಏನೇ ನಾವು ಅದ್ರ ಬಗ್ಗೆ ಮಾತಾಡಿದ್ರೂ ಕೂಡ, ಇಲ್ಲ ನಾನು ಹೇಳ್ತಿರೋದೇ ನಿಜ, ನೀನು ಹೇಳ್ತಿರೋದೆಲ್ಲ ಸುಳ್ಳು ಅಂದ್ರೂ ನಾನು ಹೇಳ್ತಿರೋದೆಲ್ಲ ನಿಜ ಅಂತ ಅವನು ಪ್ರೂವ್ ಮಾಡೋಕ್ಕೂ ಟ್ರೈ ಮಾಡಲಿಲ್ಲ, ಅಥವಾ ಅವನು ಆರ್ಗ್ಯೂ ಕೂಡ ತುಂಬ ಮಾಡಲಿಲ್ಲ. ವಾದ ವಿವಾದಗಳನ್ನು ಕೂಡ ಅವನು ಮಾಡೋದರಲ್ಲಿ ಅವನ ಇಂಟ್ರೆಸ್ಟನ್ನು ತೋರಿಸ್ಲಿಲ್ಲ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಅವನು ಯಾಕೆ ಹಾಗೆ ಮಾಡಲಿಲ್ಲ, ಯಾಕೆಂದರೆ ಮೇ ಬಿ ಹಾಗಾದರೆ ಅವನು ಹೇಳಿದಂಥ ಕಥೆಗಳೆಲ್ಲ ನಿಜ ಇರ್ಬೋದಾ ಅನ್ನುವಂಥ ಪ್ರಶ್ನೆ ಯಾವಾಗಲೂ ಕೂಡ ನನ್ನನ್ನು ಕಾಡ್ತಾ ಇರುತ್ತೆ ಅಂತ ಲೇಖಕರು ಹೇಳಿದ್ದಾರೆ. ಈಗ ನೆಕ್ಸ್ಟ್ ಪ್ಯಾರಾ ನೋಡೋಣ. ಆಫ್ಟರ್ ಎ ಲಾಂಗ್ ಟೈಮ್ ಮಾರಾಸ್ ಮೆಡಿಸಿನಲ್ ಕ್ರೀಪರ್ ವಾಸ್ ಬ್ಯಾಕ್ ಇನ್ ದ ನ್ಯೂಸ್. ಸೊ ಈಗ ಲೇಖಕರು ಹೇಳ್ತಾ ಇದ್ದಾರೆ, ತುಂಬ ಸಮಯದ ನಂತರ ಮತ್ತು ಈ ಮಾರ ಹೇಳಿದಂತಹ ಈ ಮಾರನ ಸ್ಟೋರಿ ಎಲ್ಲ ಹೊಂದಿತ್ತಲ್ಲ, ಸೊ ಈ ಮಾರನ ಮೆಡಿಸಿನಲ್ ಕ್ರೀಪರ್ ಏನಾಗಿದೆ ಮತ್ತೆ ಸುದ್ದಿಯಲ್ಲಿ ಬಂದಿದೆ. ಈ ಸಲ ಹೇಗೆ ಮೆಡಿಸಿನಲ್ ಕ್ರೀಪರ್ ಸುದ್ದಿಯಲ್ಲಿ ಬಂತು? ದಿಸ್ ಟೈಮ್ ಐ ಸಾ ಅಪ್ಪಣ್ಣ trying it to a nearby tree. I asked him whether he knew its uses. ಈ ಸಲ ಲೇಖಕರು ನೋಡ್ತಾರೆ, ಏನು ನೋಡ್ತಾರೆ, ಅಪ್ಪಣ್ಣ ಅಲ್ಲಿ ಪಕ್ಕದಲ್ಲೇ ಇದ್ದಂತಹ ಒಂದು ಮರಕ್ಕೆ ಆ ಬಳ್ಳಿಯನ್ನು ಸುತ್ತಾ ಇರ್ತಾನೆ, ಕಟ್ತಾ ಇರ್ತಾನೆ. ಆಗ ಲೇಖಕರು ಅವನ ಹತ್ರ ಹೋಗಿ ಕೇಳ್ತಾರೆ, ನಿನಗೆ ಈ ಬಳ್ಳಿಗಳನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಾ ಅಂತ ಕೇಳ್ತಾರೆ. ಹಿ ಡಿಡ್ ನಾಟ್ ನೋ, ಆದರೆ ಅಪ್ಪಣ್ಣಂಗೆ ಗೊತ್ತಿರಲಿಲ್ಲ. ಆಗ ಅಪ್ಪಣ್ಣ ಹೇಳ್ತಾನೆ, ಐ ಬಿಲೀವ್ ಇಫ್ ಯು ಸ್ಕ್ವೀಸ್ ದ ಜ್ಯೂಸ್ ಆಫ್ ದೀಸ್ ಲೀವ್ಸ್ ಮಿಲ್ಕ್ ಬಿಕಮ್ಸ್ ಆರ್ಡ್. ಆಗ ಅಪ್ಪಣ್ಣ ಏನು ಹೇಳ್ತಾನೆ ಅಂದರೆ,
ಏನು ನಂಬಿಕೆ ಇದೆ ಅಂತಂದರೆ, ಈ ಬಳ್ಳಿಯಲ್ಲಿರುವಂತಹ ಎಲೆಗಳನ್ನು ನಾವು ತೆಗೆದುಕೊಂಡು ಅದನ್ನು ಸ್ಕ್ವೀಸ್ ಅಂದರೆ ಕ್ರಷ್ ಮಾಡೋದು, ಅದನ್ನು ಚೆನ್ನಾಗಿ ಅದನ್ನು ಸ್ಕ್ವೀಸ್ ಮಾಡಿ ಅದನ್ನು ನಾವು ಅದ್ರಲ್ಲಿ ಬರುವಂಥ ರಸ ಏನಿದೆ ಆ ರಸವನ್ನು ನಾವು ಹಾಲಿಗೆ ಹಾಕಿದ್ರೆ ಹಾಲು ತುಂಬ ಗಟ್ಟಿ ಆಗುತ್ತೆ ಅನ್ನುವ ನಂಬಿಕೆ ಇದೆ ಅಂತ ಹೇಳ್ತಾನೆ. I thought that probably the leaf of this creeper must be sour. Sour ಅಂದರೆ ಹುಳಿ. When you squeeze something sour into the milk, it spoils and curdles. I thought this was being mistaken for hardening of milk. ಸೊ ಈಗ ಲೇಖಕರಿಗೆ ಏನು ಯೋಚನೆ ಬರುತ್ತೆ ಅಂತಂದರೆ, ಮೇ ಬಿ ಈ ಬಳ್ಳಿಯಲ್ಲಿರುವಂತಹ ಗಿಡಗಳು ಅಥವಾ ಎಲೆಗಳು ಏನಿದೆ ಆ ಎಲೆಗಳ ಟೇಸ್ಟು ತುಂಬಾ ಹುಳಿಯಾಗಿರುತ್ತೆ ಅಂತ ಅನಿಸುತ್ತೆ. ಈಗ ನಾವೊಂದು ಹಾಲಿಗೆ ಹುಳಿಯನ್ನು ಹಿಂಡಿದ್ರೆ ಏನಾಗುತ್ತೆ, ಹಾಲು ಒಡೆದೋಗುತ್ತೆ ಅಥವಾ ಹಾಲು ಒಂದು ಕರ್ಡ್ ರೀತಿ ಗಟ್ಟಿಯಾಗಿ ಆಗುತ್ತೆ. ಸೊ ಹಾಗಿರ್ಬೋದು, ಮೇ ಬಿ ಇವರು ಅದನ್ನು ಗಟ್ಟಿಯಾಗತ್ತೆ ಹಾಲು ಅಂತ ಎಲ್ಲೋ ತಪ್ಪು ತಿಳುವಳಿಕೆ ಮಾಡ್ಕೊಂಡಿರ್ಬೋದು ಅಂತ ಲೇಖಕರು ಯೋಚಿಸ್ತಾರೆ. ಆಸ್ಕಡ್ ಅಪ್ಪಣ್ಣ, ಹ್ಯಾವ್ ಯು ಸೀನ್ ಇಟ್ ಹ್ಯಾಪನ್? ಆಗ ಲೇಖಕರು ಅಪ್ಪಣ್ಣನನ್ನು ಕೇಳ್ತಾರೆ, ನೀನು ಯಾವತ್ತಾದರೂ ಆ ರೀತಿ ನೀವು ಆ ಎಲೆಯನ್ನು ಹಾಕಿ ಹಾಲು ಗಟ್ಟಿಯಾಗಿರೋದನ್ನು ನೋಡಿದ್ಯಾ ಅಂತ ಪ್ರಶ್ನೆ ಮಾಡ್ತಾರೆ. ದ್ಯಾಟ್ ಈಸ್ ವಾಟ್ ಪೀಪಲ್ ಸೇ, ವೇರ್ ಕ್ಯಾನ್ ಐ ಫೈಂಡ್ ಫಾರ್ ಆಲ್ ಸಚ್ ಎಕ್ಸ್ಪೆರಿಮೆಂಟ್ಸ್, ಎ ರಿಪ್ಲೈಡ್. ಸೊ ಇವಾಗ ಅಪ್ಪಣ್ಣ ಹೇಳ್ತಾನೆ, ಜನರು ಹಾಗೆ ಹೇಳೋದು, ಎಲ್ಲ ಜನರು ಹಾಗೆ ಹೇಳ್ತಾರೆ, ನಾನೀಗ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಕೂರೋದಕ್ಕೆ ಅಷ್ಟೆಲ್ಲ ಹಾಲನ್ನು ಎಲ್ಲಿಂದ ತೊಗೊಂಬರಲಿ ಅಂತ ಅಪ್ಪಣ್ಣ ಅಲ್ಲೇ ಇನ್ಸ್ಟೆಂಟ್ ರಿಪ್ಲೈ ಮಾಡ್ತಾರೆ. ಈಸ್ ದೇರ್ ಎನಿ ಬೇಸಿಸ್ ಫಾರ್ ದ ಸ್ಟೋರೀಸ್ ದಟ್ ಆರ್ ಸ್ಪ್ರೆಡ್ ಅಬೌಟ್ ದೀಸ್ ಪ್ಲಾಂಟ್ಸ್ ಆ್ಯಂಡ್ ಹರ್ಬ್ಸ್? ಐ ವಂಡರ್ಡ್ ವೆದರ್ ಐ ಶುಡ್ ಸ್ಕ್ವೀಸ್ ದ ಲೀವ್ಸ್ ಇನ್ ಟು ಮಿಲ್ಕ್ ಆ್ಯಂಡ್ ಸಿ ವಾಟ್ ಹ್ಯಾಪನ್ಸ್ ಇನ್ಸ್ಟೆಡ್ ಆಫ್ ಕ್ರಿಟಿಸೈಸಿಂಗ್ ಅಂದರೆ ಟೀಕಿಸೋದು. Others for not knowing, I thought it would be better to check it on my own. ಸೊ ಈಗ ಲೇಖಕರು ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಾ ಇದ್ದಾರೆ, ಈ ಗಿಡಮೂಲಿಕೆಗಳಿದೆಯಲ್ಲ ಇದ್ರ ಸುತ್ತ ಹರಡಿರುವಂತಹ ಕಥೆಗಳಿಗೆ ಯಾವುದಾದ್ರೂ ಮೂಲ ಇದೆಯಾ, ಯಾವುದಾದ್ರೂ ಆಧಾರ ಇದೆಯಾ ಅಂತ ಲೇಖಕರು ತುಂಬ ಯೋಚನೆ ಮಾಡಿ ಅವರೊಂದು ನಿರ್ಧಾರಕ್ಕೆ ಬರ್ತಾರೆ. ಏನಂತ ನಿರ್ಧಾರಕ್ಕೆ ಬರ್ತಾರೆ, ಅಪ್ಪಣ್ಣ ಹೇಳ್ದಾಗೆ ಈ ಬಳ್ಳಿಯ ಎಲೆಗಳನ್ನು ತಗೊಂಡೋಗಿ ಅದನ್ನು ನಾನು ಸ್ಕ್ವೀಸ್ ಮಾಡಿ ಹಿಂಡಿ ನಾನು ಅದರ ರಸವನ್ನು ನಾನು ಹಾಲಿಗೆ ಹಾಕಿ ಅದು ಏನಾಗುತ್ತೆ ಅಂತ ನಾನು ನೋಡಬೇಕು. ನಾನು ಹೀಗೆ ಬೇರೆಯವ್ರನ್ನ ಯಾಕೆ ಗೊತ್ತಿಲ್ಲ ನಿಜನ ಹಾಗೆ ಹೀಗೆ ಅಂತ ಬೇರೆಯವ್ರನ್ನ ಟೀಕಿಸೋ ಬದಲು ನಾನೇ ಒಂದು ಸಲ ಸ್ವಯಂ ಹೋಗಿ ನಾನೇ ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋದು ಒಳ್ಳೆಯದು ಅಂತ ಲೇಖಕರಿಗೆ ಅನ್ನಿಸುತ್ತೆ. I plucked some leaves from the creeper and took them to my friend Chandru, who is a plant pathologist. ಇಲ್ಲಿ ಪ್ಲಾಂಟ್ ಪೆಥಾಲಜಿಸ್ಟ್ ಅಂದರೆ ಸಸ್ಯ ರೋಗ ಶಾಸ್ತ್ರಜ್ಞ. ಸೊ ಈಗ ಲೇಖಕರು ಏನು ಮಾಡ್ತಾರೆ, ಹಾಗಂತ ಥಿಂಕ್ ಮಾಡಿ ಅಲ್ಲೇ ಇದ್ದಂತಹ ಲೀವ್ಸನ್ನು ತಗೊಂಡು ತಮ್ಮ ಫ್ರೆಂಡ್ ಆದಂತಹ ಪ್ಲಾಂಟ್ ಪೆಥಾಲಜಿಸ್ಟ್ ಆಗಿರುವಂತಹ ಚಂದ್ರು ಅವ್ರ ಹತ್ರ ಹೋಗ್ತಾರೆ. I told him what I had heard about this plant. ಸೊ ಈಗ ಅಪ್ಪಣ್ಣ ಏನು ಹೇಳಿದ್ದ ಎಲ್ಲ ವಿಷಯವನ್ನು ಲೇಖಕರು ಚಂದ್ರುಗೆ ಹೇಳ್ತಾರೆ. We decided to conduct the experiment and brought a liter of milk. ಸೊ ಈಗ ಚಂದ್ರು ಮತ್ತು ಕೆಲವಷ್ಟು ಸ್ನೇಹಿತರು ಕೂಡ ಅಲ್ಲಿ ಇರ್ತಾರೆ. ಸೊ ಚಂದ್ರು ಸ್ನೇಹಿತರು ಎಲ್ಲರೂ ಇರ್ತಾರೆ, ಹಾಗೆ ಲೇಖಕರು ಇರ್ತಾರೆ. ಸೊ ಚಂದ್ರು ಮತ್ತು ಲೇಖಕರು ಇಬ್ಬರು ಸೇರಿಕೊಂಡು ಏನು ಮಾಡ್ತಾರೆ, ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ 1 ಲೀಟ್ರ್ ಮಿಲ್ಕನ್ನು ತರ್ತಾರೆ. The other scientist friends laughed at us. They said that we were wasting of a liter of good milk listening to all kinds of cock and bull story. ಸೊ ಅಲ್ಲಿದ್ದಂತಹ ಬೇರೆ ಸ್ನೇಹಿತರು ಏನು ಮಾಡ್ತಾರೆ, ಈ ಚಂದ್ರು ಮತ್ತು ಲೇಖಕರನ್ನ ನೋಡಿ ನಗೋದಿಕ್ಕೆ ಶುರು ಮಾಡ್ತಾರೆ. ಅಲ್ಲ ಕಣ್ರಯ್ಯ, ನೀವು ಯಾವುದೋ ಕಾಗಕ್ಕನ ಗುಬಕ್ಕನ ಕತೆ ಕೇಳಿ ಒಂದು ಒಳ್ಳೆ ಹಾಲನ್ನು 1 ಲೀಟ್ರ್ ಹಾಲನ್ನು ವೇಸ್ಟ್ ಮಾಡ್ತಾ ಇದ್ದೀರಲ್ಲ ಅಂತ ಆಡ್ಕೊಂಡು ನಗೋದಕ್ಕೆ ಶುರು ಮಾಡ್ತಾರೆ. Once we had decided to play the fools, we could not care less about others laughing at us. So we put the milk and leaves into the mixer and switched it on. ಸೊ ಈಗ ಲೇಖಕರು ಮತ್ತು ಚಂದ್ರು ಏನು ಮಾಡಿರ್ತಾರೆ, ಇಬ್ಬರು ಕೂಡ ಏನಾದರೂ ಆಗಲಿ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿರ್ತಾರೆ. ಸೊ ಹಾಗಾಗಿ ನಾವು ಮೂರ್ಖರ ಥರನೇ ಆಡ್ತಾ ಇದ್ದೀವಿ ಅಂದರೆ ಮೂರ್ಖರಾಗೇ ಬಿಡೋಣ ಒಂದು ಸಲ, ಏನಾಗುತ್ತೆ ನೋಡೋಣ ಅಂತ ಹೇಳಿ ಅವ್ರು ಏನೇನು ಆಗ್ತಾಯಿದ್ರು ಏನೇ ಹೇಳಿದ್ರು ಅದು ಯಾವುದಕ್ಕೂ ಕೂಡ ಕೇರ್ ಮಾಡದೆ ಅವರು ಒಂದು ಜಾರ್ನಲ್ಲಿ ಮಿಕ್ಸ್ ಮಾಡ್ತಾರೆ. ಯಾವುದನ್ನು, ಮಿಲ್ಕನ್ನು ಮತ್ತು ಲೀವ್ಸನ್ನು ಎರಡನ್ನೂ ಕೂಡ ಹಾಕಿ ಮಿಕ್ಸರನ್ನು ಆನ್ ಮಾಡ್ತಾರೆ. After they were thoroughly mixed,
ವಿ poured ಇಟ್ ಔಟ್ ಇಂಟು ಎ ವೆಸಲ್. ಸೊ ಅದೆರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದನ್ನು ಒಂದು ಪಾತ್ರೆಗೆ ಸುರ್ಕೊಳ್ತಾರೆ. ವಿ ವಾಚ್ಡ್ ಫಾರ್ ಎ ಸಮ್ ಟೈಮ್ ಟು ಸಿ ವೆದರ್ ಇಟ್ ವುಡ್ ಬಿಕಮ್ curdled or remain as it was. Nothing happened for a couple of minutes. ಸೊ ಇವಾಗ ಅವರು ಒಂದಷ್ಟೊತ್ತು ಅದನ್ನು ನೋಡ್ತಾರೆ. ಏನಾದರೂ ಚೇಂಜಸ್ ಆಗುತ್ತಾ, ಹಾಲು ಒಡೆದೋಗುತ್ತಾ, ಇಲ್ಲ ಮೊಸರು ರೀತಿ ಆಗುತ್ತಾ, ಏನಾದರೂ ಚೇಂಜ್ ಆಗುತ್ತಾ ಅಂತ ನೋಡ್ತಾರೆ. ಆದರೆ ಒಂದಷ್ಟು ನಿಮಿಷಗಳ ಕಾಲ ಅದನ್ನು ನೋಡಿದ್ಮೇಲೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಹಾಲಿನಲ್ಲಿ ಕಾಣಿಸೋದಿಲ್ಲ. ಜಸ್ಟ್ ಆ್ಯಸ್ ಐ ಡಿಸೈಡೆಡ್ ದಟ್ ವಿ ಹ್ಯಾಡ್ ಇಂಡೀಡ್ ವೇಸ್ಟೆಡ್ ಎ ಲೀಟರ್ ಆಫ್ ಮಿಲ್ಕ್. ಸೊ ಈಗ ಲೇಖಕರು ಏನು ಮಾಡ್ತಾರೆ, ನಾವು ಡಿಸೈಡ್ ಮಾಡಿದಾಗೆ ಏನಾದರೂ ಆಗಲಿ ಅಂತ ಮಾಡಿದ್ವಿ, ಈಗ 1 ಲೀಟ್ರ್ ಮಿಲ್ಕು ವೇಸ್ಟ್ ಆಯಿತು ಅಷ್ಟೇ ಅಂತ ಅಂದ್ಕೊಂಡು ಐ ಟಚ್ಡ್ ಇಟ್ ಅಗೇನ್. ಅವರು ಮತ್ತೆ ಅದನ್ನು ಹಾಲನ್ನು ಮುಟ್ತಾರೆ. ಇಟ್ ಹ್ಯಾಡ್ ಬಿಕಮ್ ಫಿರ್ಮ್ ಅಂದರೆ ದೃಢ ಅಥವಾ ಗಟ್ಟಿಯಾಗೋದು, ಆ್ಯಂಡ್ ರಬ್ಬರಿ. ವೆನ್ ವಿ ಇನ್ವರ್ಟೆಡ್ ದ ವೆಸಲ್ ದ ಹೋಲ್ ಥಿಂಗ್ ಫೆಲ್ ಔಟ್ ಲೈಕ್ ಎ ಮೌಲ್ಡ್ ಕ್ಯಾಸ್ಟ್. ಸೊ ಆವಾಗ ಲೇಖಕರದನ್ನು ಟಚ್ ಮಾಡಿದಾಗ ಅದೇನಾಗಿರುತ್ತೆ, ತುಂಬಾ ಗಟ್ಟಿಯಾಗಿ ರಬ್ಬರಿ ರೀತಿ, ಅಂದರೆ ಜೆಲ್ಲಿ ನೋಡಿದ್ದೀರಾ, ಸೊ ಆ ರೀತಿ ಆಗಿರುತ್ತೆ. ಸೊ ಅವಾಗ ಏನು ಮಾಡ್ತಾರೆ, ಆ ವೆಸಲ್ ಪಾತ್ರೆ ಏನಿರುತ್ತೆ, ಪಾತ್ರೆನ ಒಂದು ತಟ್ಟೆ ಮೇಲೆ ಹೀಗೆ ವಾಪಸ್ ಮಗುಚ್ತಾರೆ. ಅವಾಗ ಏನಾಗುತ್ತೆ, ಮೋಲ್ಡೆಡ್ ಕ್ಯಾಸ್ಟ್ ಅಂದರೆ ಅದು ಯಾವ ಆಕಾರ ಇದೆ ಆ ಆಕಾರವನ್ನು ತಗೊಳ್ಳುತ್ತೆ. ಆ ಪಾತ್ರೆ ಯಾವ ರೀತಿ ಆಕಾರ ಇತ್ತು ಅದೇ ರೀತಿ ಆಕಾರದಲ್ಲಿ ಹಾಲು ಕೆಳಗಡೆ ಬೀಳುತ್ತೆ. ಈಗ ನೆಕ್ಸ್ಟ್ ಪ್ಯಾರ ನೋಡೋಣ. ಸೊ ದೆನ್ ದಿಸ್ ಕ್ರೀಪರ್ ಹ್ಯಾಡ್ ಸಮ್ ಕ್ವಾಲಿಟೀಸ್. ಸೊ ಇದರಿಂದ ಏನು ಗೊತ್ತಾಯಿತು ಲೇಖಕರಿಗೆ, ಈ ಮೆಡಿಸಿನಲ್ ಕ್ರೀಪರ್, ಈ ಬಳ್ಳಿ ಏನಿದೆ, ಬಳ್ಳಿಗೆ ಯಾವುದೋ ಒಂದು ಗುಣ ಖಂಡಿತ ಇದೆ ಅನ್ನೋದು ಗೊತ್ತಾಯಿತು. Now it was our turn to wonder, but the problem was that despite all of this, we didn't know which disease or diseases it cured. ಇವಾಗ ಲೇಖಕರಿಗೆ ಮತ್ತು ಅವರ ಸ್ನೇಹಿತರಿಗೆ ಅದು ಆಶ್ಚರ್ಯ ಏನೋ ಆಗುತ್ತೆ. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಏನು ಸಮಸ್ಯೆ ಅಂದರೆ, ಇದೆಲ್ಲದನ್ನು ಹೊರತುಪಡಿಸಿ ಗುಣ ಇದೆ ಅಂತ ಗೊತ್ತಾಯಿತು, ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಯಿತು, ಎಲ್ಲ ಓಕೆ. ಆದರೆ ಅವರಿಗಿನ್ನೂ ಈ ಬಳ್ಳಿ ಪರ್ಟಿಕ್ಯುಲರ್ ಆಗಿ ಯಾವ ಕಾಯಿಲೆಯನ್ನು ಅದು ಗುಣಪಡಿಸುತ್ತೆ, ಯಾವ ಕಾಯಿಲೆಯನ್ನು ಗುಣಪಡಿಸುವಂತಹ ಗುಣ ಅದಕ್ಕಿದೆ ಅನ್ನೋದು ಅವರಿಗೆ ಇನ್ನೂ ತಿಳಿದಿರಲ್ಲ. ದೋ ನೋ ಒನ್ ಸೀಮ್ ಟು ನೋ, ಜಸ್ಟ್ ಲೈಕ್ ಮಾರ, ಆಲ್ ಆ್ಯಂಡ್ ಸಂಡ್ರೆ ಅಂದರೆ ಡಿಫ್ರೆಂಟ್ ಪೀಪಲ್ಸ್ used to go around trying his medicinal creeper to the nearest plant and muttering ಅಂದರೆ ಗೊಣಗೋದು, stay here. I had never seen anyone actually go back to unite it and take it home for some ailment ಅಂದರೆ ಕಾಯಿಲೆ. ಸೊ ಈಗ ಲೇಖಕರು ಹೇಳ್ತಾ ಇದ್ದಾರೆ, ನಾವು ನೋಡಿದ್ದೀವಿ ಮಾರಕ್ಕೆ ಕೂಡ ತುಂಬ ಕಥೆಗಳನ್ನು ಹೇಳ್ತಾನೆ, ಆದರೂ ಕೂಡ ಈ ಮಾರ ಮತ್ತು ಎಲ್ಲರೂ ಮತ್ತು ಬೇರೆ ಬೇರೆ ಎಲ್ಲ ಜನರು ಕೂಡ ಏನು ಮಾಡ್ತಾರೆ ಅಂದರೆ, ಈ ಮೆಡಿಸಿನಲ್ ಕ್ರೀಪರ್ನ ನೋಡಿದ ತಕ್ಷಣ ಅದರ ಹತ್ರ ಹೋದಾಗ ಅವ್ರಿಗೆ ಸಿಕ್ಕಾಗ ಅದನ್ನು ಪಕ್ಕದಲ್ಲೇ ಇರುವಂತಹ ಯಾವುದೋ ಗಿಡಕ್ಕೋ ಮರಕ್ಕೋ ಅದನ್ನು ಕಟ್ತಾರೆ, ಮತ್ತು ಅದನ್ನು ಇಲ್ಲೇ ಬಿದ್ದಿರುವಂಥ ಗೊಣಗ್ತಾರೆ ಅದನ್ನು ಕಟ್ಟಿಬಿಟ್ಟು. ಅಷ್ಟೇ ಹೊರತು ಇದುವರೆಗೂ ಕೂಡ ಎಲ್ಲರೂ ಯಾರು ಕಟ್ಟಿರ್ತಾರೆ ಅಥವಾ ಬೇರೆ ಯಾರಿರ್ತಾರೆ, ಯಾರಾದರೂ ಕಟ್ಟಿರೋ ಸ್ಥಳಕ್ಕೆ ಹೋಗಿ ಮತ್ತೆ ಆ ಮೆಡಿಸಿನಲ್ ಕ್ರೀಪರ್, ಆ ಬಳ್ಳಿ ಏನಿದೆ ಅದು ಎಲ್ಲವನ್ನು ಶೇಖರಿಸ್ಕೊಂಡು ಮತ್ತೆ ಮನೆಗೆ ಹೋಗಿ ಯಾವುದೋ ಒಂದು ಕಾಯಿಲೆಗೆ ಅದನ್ನು ಯೂಸ್ ಮಾಡೋದನ್ನು ಇದುವರೆಗೂ ಕೂಡ ನಾನು ಕಂಡಿಲ್ಲ ಅನ್ನೋದನ್ನು ನಮಗೆ ಹೇಳ್ತಾ ಇದ್ದಾರೆ. ಟೈಮ್ ಪಾಸ್ಡ್ ಆ್ಯಂಡ್ ಒನ್ಸ್ ಅಗೇನ್ ಐ ಫರ್ಗಾಟ್ ಅಬೌಟ್ ಮಾರಾಸ್ ಮೆಡಿಸಿನಲ್ ಕ್ರೀಪರ್. ಒಂದಷ್ಟು ಕಾಲ ಕಳೀತು, ಮತ್ತೆ ನನಗೆ ಈ ಮಾರನ ಮೆಡಿಸಿನಲ್ ಕ್ರೀಪರ್ ಬಗ್ಗೆ ಮರ್ತೇ ಹೋಯಿತು ಅಂತ ಲೇಖಕರು ಹೇಳ್ತಿದ್ದಾರೆ. ದ ಅದರ್ ಡೇ ಮೈ ಅರ್ಸ್ಟ್ವೈಲ್ ಫಾರ್ಮ್ ಹ್ಯಾಂಡ್, ಅರ್ಸ್ಟ್ವೈಲ್ ಅಂದರೆ ತುಂಬ ಹಿಂದಿನ, ಫಾರ್ಮ್ ಅಂದರೆ ಕೃಷಿ, ಹ್ಯಾಂಡ್ ಅಂದರೆ ಕೈ ಗೊತ್ತು, ಸೊ ಒಂದು ಕೃಷಿ ಕೈಹಾಳು. ಕೃಷ್ಣ ಕೇಮ್ ಟು ಮೀ. ಒಂದು ದಿನ ಲೇಖಕರ ಒಂದು ಎಸ್ಟೇಟ್ ಇದ್ದಾಗ, ಅವ್ರ ಎಸ್ಟೇಟಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕೈಹಾಳು ಕೃಷ್ಣ ಅವ್ರ ಮನೆ ಹತ್ರ ಬರ್ತಾನೆ. ಹಿ ವಾಸ್ ಪರ್ಫೆಕ್ಟ್ಲಿ ಹೆಲ್ತಿ ದ ಲಾಸ್ಟ್ ಟೈಮ್ ಐ ಹ್ಯಾಡ್ ಸೀನ್ ಹಿಮ್, ಬಟ್ ನಾವು ಹಿ ವಾಸ್ ಸ್ಟ್ಯಾಂಡಿಂಗ್ ಬಿಫೋರ್ ಮೀ ಪೇಲ್ ಅಂದರೆ ಸಣ್ಣಗಿರೋದು, ತೆಳ್ಳಗಾಗೋದು, ಆ್ಯಂಡ್ ಬ್ರೀತ್ಲೆಸ್ ಅಂದರೆ ಅನ್ಏಬಲ್ ಟು ಬ್ರೀತ್, ಅಷ್ಟೊಂದು ಈಸಿಯಾಗಿ ಬ್ರೀತ್ ಮಾಡೋಕ್ಕಾಗ್ತಿರಲ್ಲ.
ಸೊ ಇವಾಗ ಕೃಷ್ಣ ಬಂದಾಗ ಲೇಖಕರು ಅವನನ್ನು ನೋಡ್ತಾರೆ. ಲಾಸ್ಟ್ ಟೈಮ್ ಲೇಖಕರು ಅವನು ನೋಡಿದ್ದಾಗ ಅವನು ತುಂಬ ಸದೃಢವಾಗಿ ಹೆಲ್ತಿಯಾಗಿ ತುಂಬ ಚೆನ್ನಾಗಿದ್ದ. ಆದರೆ ಈ ಸಲ ಲೇಖಕರನ್ನು ನೋಡೋದಕ್ಕೆ ಬಂದಾಗ ಅವನು ತುಂಬ ಅಂದರೆ ತುಂಬಾ ಸಣ್ಣಗಾಗ್ಬಿಟ್ಟಿದ್ದ ಮತ್ತು ಅವನಿಗೆ ಉಸಿರಾಟೋದಕ್ಕೂ ಕೂಡ ತುಂಬಾ ಅವನಿಗೆ ಪ್ರಾಬ್ಲಮ್ ಆಗ್ತಾಯಿತ್ತು. He had stopped working in the estate some time ago and was driving a rickshaw. ಅವನಿವಾಗ ತುಂಬಾ ದಿನಗಳ ಹಿಂದೆನೇ ತುಂಬಾ ವರ್ಷಗಳ ಹಿಂದೆನೇ ಅವನು ಎಸ್ಟೇಟಲ್ಲಿ ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದ ಮತ್ತು ಅವನಿವಾಗ ಒಂದು ಆಟೋ ರಿಕ್ಷಾವನ್ನು ಓಡಿಸೋದಕ್ಕೆ ಶುರು ಮಾಡಿದ್ದ. ಅಪರೆಂಟ್ಲಿ ವೆನ್ ಹಿ ಚೇಂಜ್ಡ್ ಹಿಸ್ ಜಾಬ್ he started passing blood with his tools. he started passing blood with his tools ಅಂದರೆ ಅವನಿಗೆ ಪೈಲ್ಸ್ ಅನ್ನುವಂತಹ ಕಾಯಿಲೆ ಶುರುವಾಗಿತ್ತು. ನಾವು ಇಟ್ ಹ್ಯಾಡ್ ಬಿಕಮ್ ಮೋರ್ ಸೀರಿಯಸ್ ಆ್ಯಂಡ್ ಈ ವಾಸ್ ಟಯರ್ಡ್, ಬ್ರೀತ್ಲೆಸ್ ಆ್ಯಂಡ್ ವೀಸಿಂಗ್. ಸೊ ಈಗ ಅವನು ಒಂದು ಜಾಬನ್ನ ಹೇಗೆ ಚೇಂಜ್ ಮಾಡ್ದ. ಸೊ ಹಾಗಾಗಿ ಮೊದಲಾದರೆ ಓಡಾಡ್ಕೊಂಡಿರ್ತಿದ್ದ, ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲ ನೀಟಾಗಿ ಆಗ್ತಿತ್ತು. ಸೊ ಈಗ ಆಟೋ ರಿಕ್ಷಾ ಅಂದರೆ ಕೂತ್ಕೊಂಡೇ ಅವನು ತುಂಬ ಓಡಿಸ್ಬೇಕಾಗಿರುತ್ತೆ. ಸೊ ಹಾಗಾಗಿ ಜಾಬ್ ಚೇಂಜ್ ಮಾಡಿದ್ರಿಂದ ಅವನಿಗೆ ಪೈಲ್ಸ್ ಅನ್ನುವಂತಹ ಕಾಯಿಲೆ ಶುರು ಆಗಿರುತ್ತೆ. ಮತ್ತು ಅವನಿಗಿದು ಇವಾಗ ತುಂಬಾ ಸೀರಿಯಸ್ ಆಗಿರುತ್ತೆ. ಅವನಿಗೆ ತುಂಬ ಸುಸ್ತಾಗ್ತಾ ಇರುತ್ತೆ. ಅವನಿಗೆ ಉಸಿರಾಡೋದಕ್ಕೂ ಕೂಡ ತುಂಬ ಪ್ರಾಬ್ಲಮ್ ಇರುತ್ತೆ ಮತ್ತು ವೀಸಿಂಗ್ ಪ್ರಾಬ್ಲಮ್ ಕೂಡ ಅವನಿಗೆ ಸ್ಟಾರ್ಟ್ ಆಗಿರುತ್ತೆ. ಐ ಥಾಟ್ ಈ ಮಸ್ಟ್ ಬಿ ಹ್ಯಾವಿಂಗ್ ಪೈಲ್ಸ್. ಸೊ ಅವನು ಏನಾಗಿದೆ ಅಂತ ಹೇಳ್ಕೊಂಡಾಗ ಅವನನ್ನು ನೋಡಿದಾಗ ಲೇಖಕರಿಗೆ ಅದು ಖಂಡಿತ ಪೈಲ್ಸ್ ಅನ್ನೋದು ಲೇಖಕರಿಗೆ ಗೊತ್ತಾಗುತ್ತೆ. ಆ್ಯಸ್ ಫಾರ್ ಆ್ಯಸ್ ಐ ನ್ಯೂ ದ ಓನ್ಲಿ ಅಲೋಪತಿಕ್ ಟ್ರೀಟ್ಮೆಂಟ್ ಫಾರ್ ಪೈಲ್ಸ್ ವಾಸ್ ಸರ್ಜರಿ. ಸೊ ಲೇಖಕರಿಗೆ ಗೊತ್ತಿರೋ ಹಾಗೆ ಪೈಲ್ಸ್ಗಿರುವಂಥ ಒಂದೇ ಒಂದು ಟ್ರೀಟ್ಮೆಂಟ್ ಅಂದರೆ ಸರ್ಜರಿ, ಆಪ್ರೇಷನ್. ಐ ಫೆಲ್ಟ್ ಸಾರಿ ಫಾರ್ ದಿಸ್ ಮ್ಯಾನ್ ಹೂ ಯೂಸ್ ಟು ವರ್ಕ್ ಹಾರ್ಡ್ ಟು ಅರ್ನ್ ಎ ಲಿವಿಂಗ್ with a wife and a small children at home. I wondered how he could manage expense surgical treatment at the hospital, which meant several days of hospitalization and so lack of work and income. ಕೃಷ್ಣನಿಗೆ ಪೈಲ್ಸ್ ಇದೆ ಅಂತ ಗೊತ್ತಾದ ಮೇಲೆ ಲೇಖಕರಿಗೆ ಅವನ ಬಗ್ಗೆ ತುಂಬಾ ಅಯ್ಯೋ ಪಾಪ ಅನಿಸುತ್ತೆ. ಯಾಕೆ ಅನಿಸುತ್ತೆ ಅಂದರೆ ಈ ಕೃಷ್ಣ ತುಂಬಾ ಕಷ್ಟಪಟ್ಟು ಜೀವನವನ್ನು ನಡೆಸ್ತಾ ಇರ್ತಾನೆ, ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇರ್ತಾನೆ. ಅವನಿಗೆ ಹೆಂಡತಿ ಮಕ್ಕಳು ಕೂಡ ಇರ್ತಾರೆ. ಸೊ ಎಲ್ಲರೂ ಕೂಡ ಅವನ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವನು ಮನೆ ನಡಿಬೇಕು ಅಂದರೆ ಅವನು ದುಡಿಬೇಕು, ಆ ರೀತಿ ಜೀವನ ಅವನದಾಗಿರುತ್ತೆ. ಸೊ ಇವಾಗ ಅವನಿಗೆ ಪೈಲ್ಸ್ ಅಂತ ಬಂದುಬಿಟ್ಟಾಗ ಈಗ ಅವನಿಗೆ ಆಪ್ರೇಷನ್ ಮಾಡಲೇಬೇಕಾದಾಗ ಆಗೇನಾಗುತ್ತೆ, ಅವನು ತುಂಬ ದಿನ ಹಾಸ್ಪಿಟ್ಲಲ್ಲೇ ಇರಬೇಕಾಗತ್ತೆ. ಮತ್ತು ಹಾಸ್ಪಿಟ್ಲು ಖರ್ಚು ವೆಚ್ಚ ಎಲ್ಲ ಜಾಸ್ತಿ ಇರುತ್ತೆ. ಮತ್ತು ಆಪ್ರೇಷನ್ ಅಂದರೆ ಅದಕ್ಕೆ ಇನ್ನೂ ಜಾಸ್ತಿ ಖರ್ಚಾಗುತ್ತೆ. ಈಗ ಅವನು ಮನೇಲಿ ಈಗ ಕೂತ್ಕೊಂಡ್ಬಿಟ್ರೆ, ಆಪ್ರೇಷನ್ ಮಾಡಿಸ್ಕೊಂಡು ಈಗ ಹಾಸ್ಪಿಟಲೈಸೇಷನ್ ಆಗಿ ಕೂತ್ಕೊಬಿಟ್ರೆ ಈಗ ಅವನಿಗೆ ಯಾವುದೇ ರೀತಿಯಾದ ಕೆಲಸ ಇಲ್ಲ ಅಂದರೆ ಅವನಿಗೆ ಯಾವುದೇ ರೀತಿಯಾದಂಥ ಹಣ ಬರಲ್ಲ ಅಂದರೆ ಅವನ ಜೀವನವನ್ನು ನಡೆಸೋದಕ್ಕಾಗಲ್ಲ. ಹಾಗಾಗಿ ಲೇಖಕರಿಗೆ ಅವನನ್ನು ನೋಡಿದ್ರೆ ಅಯ್ಯೋ ಪಾಪ ಅನಿಸೋದಕ್ಕೆ ಶುರು ಆಗುತ್ತೆ. ಈ ಟುಕ್ ಸಮ್ ಮನಿ ಫ್ರಮ್ ಮೀ ಆ್ಯಂಡ್ ವೆಂಟ್ ಟು ದ ಹಾಸ್ಪಿಟಲ್. ದ ಡಾಕ್ಟರ್ಸ್ ದೇರ್ ಅಡ್ವೈಸ್ಡ್ ಇನ್ ಸರ್ಜರಿ. ಕೃಷ್ಣ ವಾಸ್ ಸ್ಕೇರ್ಡ್. ಸೊ ಈಗ ಲೇಖಕರ ಹತ್ರ ಅವನು ಯಾಕೆ ಬಂದಿರ್ತಾನೆ, ಒಂದಷ್ಟು ಹಣ ಸಹಾಯವನ್ನು ಪಡೆಯೋದಕ್ಕೆ ಬಂದಿರ್ತಾನೆ. ಸೊ ಲೇಖಕರ ಹತ್ರ ಅವನು ದುಡ್ಡನ್ನು ಇಸ್ಕೊಂಡು ಹಾಸ್ಪಿಟಲಿಗೆ ಹೋಗ್ತಾನೆ. ಕೃಷ್ಣ ಹಾಸ್ಪಿಟಲಿಗೆ ಹೋದಾಗ ಅಲ್ಲಿರುವಂತಹ ಡಾಕ್ಟರು ಲೇಖಕರು ಏನು ಅಂದ್ಕೊಂಡಿರ್ತಾರೆ ಹಾಗೇ ಆಪ್ರೇಷನ್ ಮಾಡಬೇಕು ಅಂತ ಹೇಳಿ ಕಳಿಸ್ತಾರೆ. ಆಗ ಕೃಷ್ಣನಿಗೆ ಆಪ್ರೇಷನ್ ಅಂದಿದ ತಕ್ಷಣ ತುಂಬಾ ಭಯ ಆಗುತ್ತೆ. ಸೊ ಈಗ ಕೃಷ್ಣ ಏನು ಮಾಡ್ತಾನೆ ಅದಕ್ಕೆ ನೋಡೋಣ. ಕೃಷ್ಣ ನ್ಯೂ ಎ ಮಲಯಾಳಿ ಸಾಧು ದಿಸ್ ಗಾಡ್ಮ್ಯಾನ್ ಅಂದರೆ ದೇವತಾ ಮನುಷ್ಯ had treated Krishna on an earlier occasion when Krishna had started developing a boils all over his body. Boils ಅಂದರೆ ಗುಳ್ಳೆಗಳು. The godman had given Krishna the bark of some tree. Bark ಅಂದರೆ ತೊಗಟೆ, which he was supposed to crush and mix with duck's egg and eat. The full course of treatment was 10 days. It seems Krishna had been completely cured and after the treatment he never got a boil again. ಸೊ ಈಗ ಕೃಷ್ಣನಿಗೆ ಭಯ ಆದಮೇಲೆ ಅವನೇನು ಮಾಡ್ತಾನೆ, ಅವನಿಗೆ ಮೊದಲೇ ಒಬ್ಬರು ಮಲಯಾಳಿ ಸಾಧು ಗೊತ್ತಿರುತ್ತೆ. ಸಾಧು ಸಂತರು ಏನಾದರೂ ಹೇಳ್ಬೋದು. ಸೊ ಅವರನ್ನು ದೇವತಾ ಮನುಷ್ಯ ಅಂತ ಕೂಡ ಕರೀತಾರೆ. ಸೊ ಅವ್ರು ಏನು ಮಾಡಿರ್ತಾರೆ, ಒಂದು ಸಲ ಕೃಷ್ಣನಿಗೆ ಮೈಯಲ್ಲೆಲ್ಲ ತುಂಬ ಗುಳ್ಳೆಗಳು ಬಂದ್ಬಿಟ್ಟಿರುತ್ತೆ. ಸೊ ಆವಾಗ ಈ ಕೃಷ್ಣ ಈ ಸಾಧು ಹತ್ರ ಹೋದಾಗ ಆ ಸಾಧು ಏನು ಮಾಡ್ತಾನೆ, ಒಂದು ಮರದ ತೊಗಟೆಯನ್ನು ಕೊಡ್ತಾನೆ. ತೊಗಟೆ ಅಂದರೆ ನೀವು ಚಕ್ಕೆ ಎಲ್ಲ ನೋಡಿರ್ತಾರಲ್ಲ ಆ ರೀತಿ.
ಸೊ ಅದನ್ನು ಕೊಟ್ಬಿಟ್ಟು ಅವನೇನು ಹೇಳ್ತಾನೆ, ಇದನ್ನು ಪುಡಿ ಮಾಡಿಬಿಟ್ಟು ನೀನು ಬಾತುಕೋಳಿ ಡಕ್ ಏನಿರುತ್ತೆ ಅದ್ರ ಮೊಟ್ಟೆ ಜೊತೆ ನೀನು ಇದನ್ನು ತಿನ್ನಬೇಕು ಅಂತ ಹೇಳಿರ್ತಾನೆ. ಇದನ್ನು ನೀನು ಹೀಗೆ 10 ದಿನ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಕಳಿಸಿರ್ತಾನೆ. ಸೊ ಕೃಷ್ಣ ಅವನು ಏನು ಹೇಳ್ತಾನೆ ಅದನ್ನು ಕಂಪ್ಲೀಟಾಗಿ ಫಾಲೋ ಮಾಡ್ತಾನೆ. ಆ 10 ಡೇಸಲ್ಲಿ ಏನಾಗುತ್ತೆ, ಅವನಿಗೆ ಮೈಮೇಲಿದ್ದಂತಹ ಗುಳ್ಳೆ ಎಲ್ಲ ಕೂಡ ಕ್ಯೂರ್ ಆಗಿರುತ್ತೆ ಮತ್ತು ಯಾವತ್ತೂ ಕೂಡ ಅವನಿಗೆ ಗುಳ್ಳೆಗಳು ಬಂದೇ ಇರೋಲ್ಲ. ಸೊ ಹಾಗಾಗಿ ಅವನಿಗೆ ಭಯ ಆದ ತಕ್ಷಣ ಯಾರು ನೆನಪಾಗ್ತಾರೆ, ಈಗ ಮಲಯಾಳಿ ಸಾಧು. ಸೊ ಈಗ ಅವನೇನು ಮಾಡ್ತಾನೆ, ಮಲಯಾಳಿ ಸಾಧು ಹತ್ರ ಹೋಗ್ತಾನೆ. ಕೃಷ್ಣ ವೆಂಟ್ ಟು ಸಿ ದ ಗಾಡ್ ಮ್ಯಾನ್ ಎಗೇನ್. ಸೊ ಈಗ ಮತ್ತೆ ಅವನು ಮಲಯಾಳಿ ಸಾಧು ಹತ್ರ ಹೋಗ್ತಾನೆ. ನೌ ದ ಗಾಡ್ ಮ್ಯಾನ್ ಹ್ಯಾಡ್ ಬಿಕಮ್ ಟೂ ಓಲ್ಡ್. ಆದರೆ ಈಗ ಆ ಸಾಧುವಿಗೆ ತುಂಬಾ ವಯಸ್ಸಾಗೋಗಿರುತ್ತೆ. ಅಪರೆಂಟ್ಲಿ ಇಟ್ ಟೋಲ್ಡ್ ಕೃಷ್ಣ ದಟ್ ಇ ಡಿಡ್ ನಾಟ್ ಹ್ಯಾವ್ ದ ಸ್ಟ್ರೆಂತ್ ಟು ಸರ್ಚ್ ಫಾರ್ ದ ಪ್ಲಾಂಟ್ but that he would describe it. Krishna had to search for this plant, dig out the tuberous root, mix it with milk and drink the medicine for 5 days. ಸೊ ಹಾಗಾಗಿ ಸಾಧು ಏನು ಮಾಡ್ತಾನೆ, ಕೃಷ್ಣನಿಗೆ ಯಾವ ರೀತಿ ಇದೆ ಆ ಗಿಡ, ಆ ಬಳ್ಳಿ ಅನ್ನೋದು ಡಿಸ್ಕ್ರಿಪ್ಷನನ್ನು, ಸಂಪೂರ್ಣ ವಿವರವನ್ನು ಹೇಳ್ತಾನೆ. ಮತ್ತು ಅದನ್ನು ನೀನು ಹಾಲಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು ಅಂತ ಹೇಳಿರ್ತಾನೆ. ಸೊ ಹಾಗಾಗಿ ಕೃಷ್ಣ ಇವಾಗ ಏನು ಮಾಡಬೇಕಾಗಿರುತ್ತೆ, ಈಗ ಆ ಗಿಡ ಅಥವಾ ಬಳ್ಳಿ ಏನಿದೆ ಅದನ್ನು ಹುಡುಕಬೇಕಾಗಿರುತ್ತೆ ಮತ್ತು ಅದರ ಬೇರನ್ನು ಅವನು ಅಗಿಬೇಕಾಗಿರುತ್ತೆ. ಟ್ಯೂಬರಸ್ ರೂಟ್ ಅಂದರೆ ತುಂಬ ಚೂಪಾಗಿರುತ್ತಲ್ವ, ಸೊ ಆ ರೀತಿ ಬೇರನ್ನು ಅವನು ತೆಗೆದುಕೊಂಡು ಅದನ್ನು ಹಾಲಿಗೆ ಹಾಕ್ಕೊಂಡು 5 ದಿನ ಕುಡಿಬೇಕಾಗಿರುತ್ತೆ. ದ ನೆಕ್ಸ್ಟ್ ಡೇ ಐ ಸಾ ಕೃಷ್ಣ ಲುಕ್ಕಿಂಗ್ ಫಾರ್ ದಿಸ್ ಮೆಡಿಸಿನಲ್ ಕ್ರೀಪರ್. ಸೊ ನೆಕ್ಸ್ಟ್ ಡೇ ತೇಜಸ್ವಿ ಅವರು ಈ ಕೃಷ್ಣ ಈ ಬೇರಿಗಾಗಿ ಹುಡುಕೋದನ್ನು ನೋಡ್ತಾರೆ. ವೆನ್ ಐ ಲಿಸನ್ ಟು ಹಿಸ್ ಡಿಸ್ಕ್ರಿಪ್ಷನ್ ಐ ವಾಸ್ ಶೋರ್ ದಟ್ he was looking for the same creeper which Mara and Appanna had tied to the nearest tree. I took to the plant. We had to dig quite a bit to get the tuber. ಸೊ ಯಾವ ರೀತಿ ಬಳ್ಳಿ, ಯಾವ ರೀತಿ ಗಿಡ ಅಂತ ಲೇಖಕರು ಹೇಳಿದಾಗ ಈ ರೀತಿ ಇರುತ್ತೆ ಅಂತ ಒಂದಷ್ಟು ವಿವರಗಳನ್ನು ಲೇಖಕರಿಗೆ ಕೃಷ್ಣ ಹೇಳ್ತಾನೆ. ಇದೆಲ್ಲ ಕೇಳಿದಂತಹ ಲೇಖಕರಿಗೆ ಖಂಡಿತ ಖಾತ್ರಿ ಆಗುತ್ತೆ, ಇದು ಯಾವ ಬಳ್ಳಿ ಆಗಿರುತ್ತೆ. ಈ ಮಾರ ಮತ್ತು ಅಪ್ಪಣ್ಣ ಇಬ್ಬರು ಕೂಡ ನನಗೆ ಹೇಳಿದ್ರಲ್ಲ, ಕತೆ ಹೇಳಿದ್ರಲ್ಲ, ಮತ್ತು ಅಲ್ಲಿ ಕಟ್ಟಿದ್ರಲ್ಲ, ಅದೇ ಬಳ್ಳಿ ಇದು ಅಂತ ಗೊತ್ತಾಗತ್ತೆ. ಸೊ ಕೃಷ್ಣನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಅವರು ತುಂಬಾ ಅಗಿಬೇಕಾಗಿರುತ್ತೆ ಆ ಬೇರು ಸಿಗೋದಕ್ಕೆ, ಅಷ್ಟು ಆಳದಲ್ಲಿ ಅದರ ಬೇರು ಇರುತ್ತೆ. ಕೃಷ್ಣ ಗ್ರೌಂಡ್ ದಿಸ್ ರೂಟ್ ಆ್ಯಂಡ್ ಡ್ರ್ಯಾಂಕ್ ಇಟ್ ವಿತ್ ಮಿಲ್ಕ್. ವಿತಿನ್ ಎ ಡೇ his piles improved. He was completely cured in 5 days. Krishna bid goodbye to his job as a rickshaw driver. ಇವಾಗ ಕೃಷ್ಣ ಏನು ಮಾಡ್ತಾನೆ ಅಂದರೆ ಆ ಬೇರನ್ನು ಹಾಲಿನ ಜೊತೆ ಸೇವಿಸೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಸೇವಿಸೋದಕ್ಕೆ ಶುರು ಮಾಡಿದಂತಹ ಮೊದಲನೇ ದಿನದಲ್ಲೇ ಅವನಿಗೆ ತುಂಬಾ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಪೈಲ್ಸು. ಅದಾದಮೇಲೆ ಒಂದು 5 ದಿನದಷ್ಟರಲ್ಲಿ ಅವನು ಕಂಪ್ಲೀಟಾಗಿ ಕ್ಯೂರ್ ಆಗಿಬಿಡ್ತಾನೆ. ಸೊ ಕಂಪ್ಲೀಟಾಗಿ ಗುಣಮುಖ ಆದಮೇಲೆ ಈ ಆಟೋ ರಿಕ್ಷಾ ಡ್ರೈವರ್ ಕೆಲಸ ಏನು ಮಾಡ್ತಿದ್ದ, ಆ ಕೆಲಸಕ್ಕೆ ಅವನು ವಿದಾಯವನ್ನು ಹೇಳ್ತಾನೆ. ಈವನ್ ಮೋರ್ ಸ್ಟ್ರೇಂಜ್ ವಾಸ್ ವಾಟ್ ಹ್ಯಾಪನ್ ಟು ಮೀ. ಈಗ ಲೇಖಕರು ಹೇಳ್ತಾ ಇದ್ದಾರೆ, ಇದಕ್ಕಿಂತ ತುಂಬ ವಿಚಿತ್ರ ಅಂತ ಅನಿಸೋದೇನೆಂದರೆ ನನಗಾದಂಥ ಅನುಭವ. ಏನದು ಅನುಭವ? ವೆನ್ ವಿ ಹ್ಯಾಡ್ ಡಗ್ ಅಪ್ ದ ರೂಟ್ ಐ ಏಟ್ ಜಸ್ಟ್ ಎ ಸ್ಮಾಲ್ ಪೀಸ್ ಆಫ್ ಇಟ್ ಜಸ್ಟ್ ಟು ಸಿ ಹೌ ಇಟ್ ಟೇಸ್ಟೆಡ್. ಇಟ್ ವಾಸ್ ಸ್ಲೈಟ್ಲಿ ಬಿಟರ್ ಅಂದರೆ ಕಹಿ. ಈಗ ಲೇಖಕರು ಹೇಳ್ತಾ ಇದ್ದಾರೆ, ನಾನು ಮತ್ತು ಕೃಷ್ಣ ಇಬ್ಬರು ಕೂಡ ರೂಟನ್ನು ಅಗಿಬೇಕಾದ್ರೆ ಆ ಬೇರಲ್ಲಿ ಒಂದು ಚಿಕ್ಕ ಪೀಸನ್ನು ತಗೊಂಡು ಅದು ಹೇಗೆ ಟೇಸ್ಟ್ ಇರುತ್ತೆ ಅಂತ ನೋಡೋದಕ್ಕೆ ನಾನು ಸ್ವಲ್ಪ ತಿಂದೆ, ಆದರೆ ಅದು ಸ್ವಲ್ಪ ಕಹಿ ಇತ್ತು. ಮೈ ರೈಟ್ ಹೀಲ್ ಹ್ಯಾಡ್ ಬೀನ್ ಪೇನಿಂಗ್ ಫಾರ್ ಕ್ವೈಟ್ ಸಮ್ ಟೈಮ್. ನನ್ನ ಬಲಗಾಲಿನ ಇಮ್ಮಡಿ ಒಂದು ಸ್ವಲ್ಪ ದಿನದ ನಂತರ ತುಂಬಾ ನೋವ್ತಾ ಇತ್ತು. ಇಫ್ ಐ ಹ್ಯಾಡ್ ಟು ವಾಕ್ ಲಾಂಗ್ ಡಿಸ್ಟೆನ್ಸ್ ಇಟ್ ವುಡ್ ಸ್ಟಾರ್ಟ್ ಲಿಂಪಿಂಗ್ ಅಂದರೆ ಕುಂಟೋದು. ನಾನೇನಾದರೂ ತುಂಬಾ ದೂರ ನಡ್ಕೊಂಡು ಹೋಗ್ಬೇಕಂದ್ರೆ ಕುಂಟೋದಕ್ಕೆ ಶುರು ಮಾಡ್ತಾಯಿದ್ದೆ. ಇನ್ ಅಡಿಷನ್ ಆಫ್ ಲೇಟ್ ದೆರ್ ವಾಸ್ ಎ ಸ್ವೆಲ್ಲಿಂಗ್ ನೆಕ್ಸ್ಟ್ ಟು ದ ಬೋನ್ ಆಫ್ ಮೈ ಹೀಲ್. ಇವಾಗ ಇದ್ರ ಜೊತೆಗೆ ಮುಂದೆ ಏನಾಗಿತ್ತಂದರೆ ಈ ನೋವಿನ ಜೊತೆಗೆ, ನೋವಿನ ಜೊತೆಗೆ ಇಮ್ಡಿಯಿಂದ ಮುಂದೆ ಇರುವಂಥ ಸ್ವಲ್ಪ ಮೂಳೆ ಏನಿದೆ ಆ ಮೂಳೆ ತುಂಬಾ ಸ್ವೆಲ್ ಆಗ್ತಾಯಿತ್ತು, ಊತ ಬರ್ತಿತ್ತು. ದ ಸರ್ಜನ್ ಹ್ಯಾಡ್ ಸೆಟ್ ದಟ್
it had to be surgically removed. But I noticed that a few days after I had eaten the piece of fruit, the swelling had disappeared. ಈ ಸರ್ಜನ್ ಅಥವಾ ಡಾಕ್ಟರ್ ಏನು ಹೇಳಿದರು ಅಂದರೆ, ನನಗೆ ಆ ಏನು ಊತ ಇದೆ ಅದೆಲ್ಲವನ್ನು ಕೂಡ ಸರ್ಜಿಕಲಿ ಆಪರೇಷನ್ ಮಾಡಿ ಸ್ವೆಲ್ಲಿಂಗನ್ನು ರಿಮೂವ್ ಮಾಡಬೇಕು ಅಂತ ಹೇಳಿದರು. ಆದರೆ ಆಶ್ಚರ್ಯ ಏನಂದರೆ, ಈ ಬೇರನ್ನು ತಿಂದು ಕೆಲವು ದಿನಗಳ ನಂತರ ಆ ನನ್ನ ನೋವೇನಿತ್ತು, ಆ ನೋವು ಮತ್ತು ಆ ಊತ, ಸ್ವೆಲ್ಲಿಂಗ್ ಎಲ್ಲವೂ ಕೂಡ ಮಾಯ ಆಗಿತ್ತು ಅಂತ ಲೇಖಕರು ತಮಗೆ ಆದಂತಹ ಅನುಭವದ ಬಗ್ಗೆ ಹೇಳ್ತಾ ಇದ್ದಾರೆ. ಹೌ ಕ್ಯಾನ್ ಐ ಸೇ ದಟ್ ದಿಸ್ ವಾಸ್ ದ ಎಫೆಕ್ಟ್ ಆಫ್ ದ ಕ್ರೀಪರ್? ನಾನು ಅದು ಹೇಗೆ ಹೇಳೋಕ್ಕಾಗುತ್ತೆ ಇದು ಆ ಬಳ್ಳಿ ತಿಂದಿದ್ರಿಂದನೇ ಆಗಿದೆ ಅಂತ? ಇಟ್ ಕುಡ್ ಹ್ಯಾವ್ ಬೀನ್ ಪ್ಯೂರ್ಲಿ ಆಕ್ಸಿಡೆಂಟಲ್. ಇದು ಅಚಾನಕ್ಕಾಗೂ ಕೂಡ ಅದಾಗಿದ್ದದೇ ಸರಿ ಹೋಗಿರ್ಬೋದು ಅಲ್ವಾ ಅಂತಲೂ ಕೂಡ ಲೇಖಕರಲ್ಲಿ ಹೇಳ್ತಿದ್ದಾರೆ. ಈವನ್ ಇಫ್ ಇಟ್ ವಾಸ್ ಸೋ, ದೇರ್ ಆರ್ various types of swelling that occur in the human body, and this particular plant may be effective on only some of them. Who is going to do research into all these aspects? For people like Mara, research is of no important at all. ಸೊ ಇವಾಗ ಲೇಖಕರು ಹೇಳ್ತಾ ಇದ್ದಾರೆ, ಅಕಸ್ಮಾತ್ ಏನಾದರೂ ಈ ಬಳ್ಳಿಯಿಂದನೇ ನನಗೆ ಆ ಸ್ವೆಲ್ಲಿಂಗ್ ಅನ್ನೋದು ವಾಸಿ ಆಗಿದೆ ಅಂತ ಅಂದ್ಕೊಳ್ಳೋಣ. ಹಾಗಾದರೆ ಮನುಷ್ಯನ ದೇಹದಲ್ಲಿ ಎಷ್ಟೊಂದು ರೀತಿಯಾದಂತಹ ಬೋನ್ಸಲ್ಲಿ ಎಷ್ಟೊಂದು ಸ್ವೆಲ್ಲಿಂಗ್ಸ್ ಆಗುತ್ತೆ. ಹಾಗಾದರೆ ಈ ಕ್ರೀಪರ್ ಅದು ಎಲ್ಲವನ್ನು ಕೂಡ ಗುಣಪಡಿಸುತ್ತಾ, ಅಥವಾ ಯಾವುದೋ ಪರ್ಟಿಕ್ಯುಲರಾಗಿ ಕೆಲವೊಂದು ಸ್ವೆಲ್ಲಿಂಗ್ ಮಾತ್ರ ಗುಣಪಡಿಸುತ್ತಾ? ಇದೆಲ್ಲದ್ರ ಬಗ್ಗೆ ನಮಗೆ ಹೇಳೋರು ಯಾರು? ಇದೆಲ್ಲದ್ರ ಬಗ್ಗೆ ರಿಸರ್ಚ್ ಮಾಡೋರು ಯಾರು? ಇದೆಲ್ಲದ್ರ ಬಗ್ಗೆ ತಿಳಿಸಿ ಹೇಳೋರು ಯಾರು? ಈಗ ಮಾರ ಅಂತ ಜನರಿಗೆ ಕೆಲವೊಂದು ಅದ್ರ ಬಗ್ಗೆ ಇಂಪಾರ್ಟೆನ್ಸೇ ಗೊತ್ತಿಲ್ಲ. ಇದನ್ನ ಬಗ್ಗೆ ರಿಸರ್ಚ್ ಮಾಡಿ ಜನರಿಗೆ ತಿಳಿ ಹೇಳಿದ್ರೆ ಮುಂದೆ ಏನಾಗ್ಬೋದು ಅನ್ನುವಂಥ ಪ್ರಾಮುಖ್ಯತೆನೇ ಅವರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಈವನ್ ದ ಮಲಯಾಳಿ ಗಾಡ್ ಮ್ಯಾನ್ ಶೇರ್ಡ್ ಹಿಸ್ ನಾಲೆಡ್ಜ್ ವಿತ್ ಕೃಷ್ಣ ಓನ್ಲಿ ಬಿಕಾಸ್ ಹಿ ವಾಸ್ ಟೂ ಓಲ್ಡ್ and weak, or else he would have gone to the forest himself and given Krishna the medicine as a secret potion. ಸೊ ಇವಾಗ ಲೇಖಕರು ಹೇಳ್ತಾ ಇದ್ದಾರೆ, ಬರೀ ಮಾರ ಮಾತ್ರ ಅಲ್ಲ, ಈ ಮಲಯಾಳಿ ಸಾಧು ಏನಿದ್ದ ಅವನು ಕೂಡ ಶಕ್ತಿಯುತವಾಗಿ ದೃಢವಾಗಿದ್ದಿದ್ರೆ ಅವನು ಯಾವ ಕಾರಣಕ್ಕೂ ಕೃಷ್ಣನಿಗೆ ಆ ಮೆಡಿಸಿನಲ್ ಕ್ರೀಪರ್ ಬಗ್ಗೆ ಹೇಳ್ತಾನೆ ಇರಲಿಲ್ಲ. ಅದನ್ನು ಇನ್ನೂ ಸೀಕ್ರೆಟಾಗೇ ಇಟ್ಕೊಳ್ತಾ ಇದ್ದ. ಅವನೇ ಕಾಡಿಗೆ ಹೋಗಿ ಅವನೇ ಅದನ್ನು ತಗೊಂಡು ಬಂದು ಕೃಷ್ಣನಿಗೆ ಯಾವುದೋ ಒಂದು ಜಾದುವಿನ ಔಷಧಿ ಅನ್ನೋ ರೀತಿ ಅವನಿಗೆ ಅದರಲ್ಲಿರುವಂಥ ಒಂದು ಸ್ವಲ್ಪವನ್ನು ಕೊಡ್ತಾ ಇದ್ದ. ಅಂದರೆ ಎಲ್ಲವನ್ನು ಸೀಕ್ರೆಟಾಗಿ ಇಡ್ತಾ ಇದ್ದ ಅಂತ ಹೇಳ್ತಿದ್ದಾರೆ. ಒನ್ ಆಫ್ ದ ಪ್ರಾಬ್ಲಮ್ಸ್ ಈಸ್ ದಟ್ ದ ನೇಟಿವ್ ಡಾಕ್ಟರ್ಸ್ ಬಿಲೀವ್ ದಟ್ ಇಫ್ ದೇ ಟೋಲ್ಡ್ ಅದರ್ಸ್ ಅಬೌಟ್ ದೇರ್ ಮೆಡಿಸಿನ್ಸ್, ದ ಮೆಡಿಸಿನ್ಸ್ ವುಡ್ ಲೂಸ್ ದೇರ್ ಪೊಟೆನ್ಸಿ ಅಂದರೆ ಸಾಮರ್ಥ್ಯ. ಸೊ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ, ಇಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನಂತಂದರೆ, ಈ ನಮ್ಮ ನೇಟಿವ್ ಡಾಕ್ಟರ್ಸ್ ಯಾರಿದ್ದಾರೆ, ಇದ್ರ ಬಗ್ಗೆ ಗಿಡಮೂಲಿಕೆಗಳ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡಿರುವಂತಹ ವೈದ್ಯರು ಯಾರಿದ್ದಾರೆ, ಅವರು ಏನಂತ ನಂಬ್ತಾರೆ ಅಂದರೆ, ನಾವು ಏನಾದರೂ ಈ ಔಷಧಿಗಳ ಬಗ್ಗೆ ಎಲ್ಲವನ್ನು ಹೇಳಿಬಿಟ್ರೆ ಆ ಔಷಧಿ ತನ್ನ ಸಾಮರ್ಥ್ಯವನ್ನು ಕಳ್ಕೊಂಡ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಬಿಕಾಸ್ ಆಫ್ ದಿಸ್ ಬಿಲೀಫ್ ಇಂಡಿಯಾಸ್ ನೇಟಿವ್ ಮೆಡಿಸಿನಲ್ ಸಿಸ್ಟಮ್ಸ್ ಆರ್ ಆನ್ ದ ವರ್ಜ್ ಆಫ್ ಎಕ್ಸ್ಟೆನ್ಷನ್ ಅಂದರೆ ಅಳಿವಿನ ಅಂಚಿನಲ್ಲಿದೆ. ಸೊ ಅದಕ್ಕೆ ನಮಗೆ ಲೇಖಕರು ಹೇಳ್ತಾ ಇದ್ದಾರೆ, ಇದರಿಂದನೇ ಈ ಮೂಢನಂಬಿಕೆಯಿಂದನೇ ಏನಾಗಿದೆ, ನಮ್ಮ ಭಾರತದ ಔಷಧಿಗಳು ಏನಿದೆ ಅಥವಾ ಆಯುರ್ವೇದ ಅದೆಲ್ಲ ನಮ್ಮ ಭಾರತದಿಂದನೇ ಬಂದಿರೋದು ಅಲ್ವಾ. ಸೊ ಅದೆಲ್ಲವೂ ಕೂಡ ಅಳಿವಿನ ಅಂಚಿನಲ್ಲಿದೆ. ಈಗ ನಮಗೇನಾದರೂ ಒಂದು ಗೊತ್ತಿದ್ದರೆ, ಈಗ ಆಯುರ್ವೇದ ಬಗ್ಗೆ ತುಂಬ ನಾಲೆಡ್ಜ್ ಇರೋರು ಏನು ಮಾಡಿದ್ರೆ ನೆಕ್ಸ್ಟ್ ಜನ್ರೇಷನ್ಗೆ ಅದನ್ನು ಪಾಸ್ ಮಾಡಿದ್ರೆ ಏನಾಗುತ್ತೆ, ಅದು ಹಾಗೆ ನೆಕ್ಸ್ಟ್ ಜನ್ರೇಷನ್ ಅಂತ ಮುಂದೆ ಅದು ಪಾಸ್ ಆಗ್ತಾ ಅದು ಮುಂದೆ ಒಂದು ಎಲ್ಲರಿಗೂ ಕೂಡ ಉಪಯೋಗವಾಗುತ್ತೆ. ಆದರೆ ಯಾರೋ ಒಬ್ಬರಿಗೆ ಗೊತ್ತಿದ್ದು ಎಲ್ಲ ನಾಲೆಡ್ಜ್ ಇದ್ದು ಅವ್ರು ಯಾರಿಗೂ ಕೂಡ ಅದು ಸೀಕ್ರೆಟಾಗಿ ಇಟ್ಕೊಂಡ್ರೆ ಆ ಮೆಡಿಸನ್ ಅಥವಾ ಮೆಡಿಸಿನಲ್ ಪ್ಲ್ಯಾಂಟ್ ಏನೇ ಇರ್ಬೋದು, ಅದನ್ನು ಔಷಧಿ ಏನಾಗುತ್ತೆ, ಅವ್ರು ಎಲ್ಲಿವರೆಗೂ ಬದುಕಿರ್ತಾರೆ ಅಲ್ಲಿವರೆಗೂ ಅವ್ರು ಟ್ರೀಟ್ ಮಾಡ್ತಿರ್ತಾರೆ. ಅದಾದಮೇಲೆ ಔಷಧಿ ಆ ಗುಣ ಇರುವಂತಹ ಬಳ್ಳಿ ಇರ್ಬೋದು, ಔಷಧಿಗಳಾಗಿರ್ಬೋದು, ಆ ಔಷಧಿಗಳ ಏನಾಗ್ಬಿಡುತ್ತೆ, ನಾಶ ಆಗೋಗುತ್ತೆ, ಯಾರಿಗೂ ಕೂಡ ಅದ್ರ ಬಗ್ಗೆ ಅರಿವೇ ಇರೋದಿಲ್ಲ. ಸೊ ಹಾಗಾಗಿ ಈ ಒಂದು ಪಾಠದಲ್ಲಿ ನಮಗೆ ಪೂರ್ಣಚಂದ್ರ ತೇಜಸ್ವಿ ಅವರು ಭಾರತದ ಔಷಧಿಗಳು ಹೇಗೆ ಅಳಿವಿನ ಅಂಚಿನಲ್ಲಿದೆ ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.